ಇದು ಒರಿಜಿನಲ್ ಹರ್ಬಲ್ ಚಾ ಇದು. ಇದರಲ್ಲಿ ನೀವೇನಾದರೂ ಚಾ ಮಾಡಿ ಕುಡಿತಾ ಬಂತು ಹೇಳಿದ್ರೆ ಇಡೀ ಬೇಸಿಗೆನಲ್ಲಿ ದೇಹನ ತುಂಬ ತಂಪಾಗಿಟ್ಕೊಳ್ಳುವಂಥ ಕೆಲಸ ಮಾಡ್ತದೆ. ಒಂದು ತುಂಬ ವಿಶೇಷವಾದ ಗಿಡ ಇದು. ನಮ್ಮಲ್ಲಿ ತಂಗಡಿ ಸೊಪ್ಪು ಅಂತ ಕರೀತಾರೆ. ಆಕ್ಚುಲಿ ಇದು ಒನ್ನ ಆವರಿಕೆ ಅಂತೇಳಿ, ಅಂದ್ರೆ ಚಿನ್ನದಷ್ಟು ಗುಣ ಇರುವಂಥ ಒಂದು ಅಮೂಲ್ಯ ರತ್ನ ಇದು. ಬೇಸಿಗೆ ಕಾಲದ ಆಹಾರ ಇದು. ಈಗ ನಾವೆಲ್ಲ ಬಣ್ಣ ಇದೆ, ರುಚಿ ಇದೆ, ಶಕ್ತಿ ಇದೆ ಅಂತೇಳಿ ಸೂಪರ್ ಡಸ್ಟ್ಗಳನ್ನ ಕುಡಿತಾ ಇದ್ದಾರೆ. ಆದರೆ ಇದು ಒರಿಜಿನಲ್ ಹರ್ಬಲ್ ಚಾ ಇದು. ಇದರಲ್ಲಿ ನೀವೇನಾದರೂ ಚಾ ಮಾಡಿ ಕುಡಿತಾ ಬಂತು ಹೇಳಿದ್ರೆ ಇಡೀ ಬೇಸಿಗೆನಲ್ಲಿ ದೇಹನ ತುಂಬ ತಂಪಾಗಿಟ್ಕೊಳ್ಳುವಂಥ ಕೆಲಸ ಮಾಡ್ತದೆ ಒಂದು. ಎರಡನೇದು, ಈ ಬೇಸಿಗೆನಲ್ಲಿ ಇದರ ಚಿಗುರಿದೆಯಲ್ಲ, ಸೊ ಅವರೇ ಬೇಳೆ ಜೊತೆ ಮಾಡಿಬಿಟ್ರಂತೂ ಅಷ್ಟು ಚೆನ್ನಾಗಿ ರುಚಿಯಾಗಿರ್ತದೆ. ಇಡೀ ದೇಹವನ್ನು ತಂಪಾಗಿಟ್ಕೊಳ್ಳುವಂಥ ಕೆಲಸ ಮಾಡ್ತದೆ. ಸೊ ಅದ್ರ ಜೊತೆಗೆ ಮುಂಚೆ ಇದೆ ಸೊಪ್ಪು ಹೂವಿದೆಯಲ್ಲ, ಸೊ ಹೂವಲ್ಲೂ ಕೂಡ ನೀವು ಸಾಂಬಾರು ಮಾಡ್ಕೊಳ್ಳಿಕ್ಕಾಗ್ತದೆ, ಕಷಾಯ ಮಾಡ್ಕೊಳ್ಳಿಕ್ಕಾಗ್ತದೆ. ಇವೆಲ್ಲವೂ ಬೇಸಿಗೆಯ ಆಹಾರಗಳು. ಅಂದರೆ ಬೇಸಿಗೆನಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ದೇಹಕ್ಕೆ ಯಾವುದೇ ಥರದ ತೊಂದರೆ ಆಗದಲ್ಲಿ ದೇಹನ ತಂಪಾಗಿಟ್ಕೊಳ್ಳುವಂಥ ಕೆಲಸ ಮಾಡ್ತದೆ ಇದು ಅಂತೇಳಿ.